ನಮಸ್ಕಾರ ಸ್ನೇಹಿತರೆ. ದೇಶದ 12ಕ್ಕೂ ಹೆಚ್ಚು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ನಡೀತಾ ಇದೆ. ದೇಶದ ಅಖಂಡತೆ ಮತ್ತು ಏಕತೆಯನ್ನ ಕಾಪಾಡೋದಕ್ಕೆ ಇದು ಅವಶ್ಯವಾಗಿತ್ತು. ಇಲ್ಲದೆ ಹೋದ್ರೆ ಬಿಹಾರದಲ್ಲಿ ಮತ್ತೆ ಜಂಗಲ್ ರಾಜ್ ಅಧಿಕಾರಕ್ಕೆ ಬಂದ್ಬಿಡ್ತಾ ಇತ್ತು. ಇಲ್ಲದೆ ಹೋದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ಮತ್ತೆ ದೀದಿಯ ಗೂಂಡಾಗರ್ದಿ ಮುಂದುವರಿತಾ ಇತ್ತು. ಎಸ್ಐಆರ್ ಬರ್ತಾ ಇದ್ದಂತೆ ಈ ಎಲ್ಲರ ಖೇಲ್ ಖತಮ್ ದುಕಾನ್ ಬಂದ್ ಆಗೋಗಿದೆ. ಸ್ನೇಹಿತರೆ, ಇದು ಡೈರೆಕ್ಟ್ ಆಗಿ ನಮ್ಮ ದೇಶದ ಆಂತರಿಕ ಭದ್ರತೆಯೊಂದಿಗೆ ಜೋಡಿಸಿಕೊಂಡಿರೋದು. ಡೆಮೋಗ್ರಫಿ ಚೇಂಜ್ ಮಾಡುವ ಪ್ರಯತ್ನಗಳಾಗ್ತಾ ಇದಾವೆ. ಅಸ್ಸಾಂನಲ್ಲಿ ಏನಾಗಿದೆ, ಬಾರ್ಡರ್ ಸ್ಟೇಟ್ ಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ತುಂಬಿ ತುಳುಕ್ತಾ ಇದ್ದಾರೆ. ಹಿಂದೂಗಳು ಮನೆ ಮಠ ಖಾಲಿ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಪರಾರಿಯಾಗ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ಎಸ್ಐಆರ್ ರಾಮಬಾಣವಾಗಿದೆ. ಹೆಂಗಿದೆ ನೋಡಿ, 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ನಡೀತಾ ಇದೆ. ಇದರ ವಿರುದ್ಧ ಆರಾಟ, ಚೀರಾಟ, ದುಃಖ, ದುಮ್ಮಾನಗಳು ಕೇಳಿ ಬರ್ತಾ ಇರೋದು ಕೇವಲ ಮತ್ತು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ. ನಿಮ್ಮ ವೋಟ್ ಜಿನೈನ್ ಆಗಿದ್ರೆ, ನಿಮ್ಮ ವೋಟ್ಗಳಲ್ಲಿ ಯಾವುದೇ ಲೋಪದೋಷ ಇಲ್ಲದೆ ಇದ್ರೆ, ಅದರಲ್ಲಿ ಅಕ್ರಮ ವಲಸಿಗರು ಇಲ್ಲದೆ ಇದ್ರೆ, ಸತ್ತವರೆಲ್ಲ ಚುನಾವಣೆಯ ದಿನ ಬದುಕಿ ಬಂದು ವೋಟ್ ಹಾಕದೇ ಇದ್ರೆ ನಿಮಗೆ ಯಾವುದೇ ಲಾಸ್ ಆಗೋದಿಲ್ಲ. ಇಷ್ಟೆಲ್ಲಾ ಚೀರಾಟ ಆರಾಟ ಮಾಡ್ತಾ ಇದ್ದಾರೆ ಅಂದ್ರೆ ದಾಲ್ ಮೇ ಕುಚ್ ಕಾಲಾ ಹೇ. ಎಲ್ಲೋ ಏನೋ ಟಿಎಂಸಿಯ ಕೈವಾಡ ಇದೆ. 3 ಎಲೆಕ್ಷನ್ ಗಳನ್ನ ಅಕ್ರಮವಾಗಿ ಇವ್ರು ಗೆದ್ದಿರೋದು. ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ. ಅದು ತನ್ನದೇ ಆದ ನೌಕರರನ್ನು ಹೊಂದಿಲ್ಲ. ಯಾವುದಕ್ಕೆ? ವೋಟರ್ ಲಿಸ್ಟ್ ನ ರಿವಿಷನ್ ಮಾಡೋದಿಕ್ಕೆ. ಈಗ ಎಸ್ಐಆರ್ ಮಾಡ್ತಾ ಇದಾರಲ್ಲ, ಆ ರಾಜ್ಯದ ರಾಜ್ಯ ಸರ್ಕಾರಿ ನೌಕರರಿಗೆ ಆ ಜವಾಬ್ದಾರಿ ಕೊಡಲಾಗುತ್ತೆ. ಈಗ 12 ರಾಜ್ಯಗಳಲ್ಲಿ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆಯಲ್ಲ, ಅದರಲ್ಲಿ ಸುಮಾರು 6 ಲಕ್ಷ BLOಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಅವರೆಲ್ಲ ರಾಜ್ಯ ಸರ್ಕಾರಿ ನೌಕರರು. ಪೂರ್ತಿ 1 ಮಂತ್ ಅವರಿಗೆ ಬೇರೆ ಯಾವುದೇ ಕೆಲಸ ಕೊಡೋದಿಲ್ಲ. ಕೇವಲ ಒನ್ ಅಂಡ್ ಓನ್ಲಿ ಎಸ್ಐಆರ್ ಕೆಲಸ ಮಾಡಬೇಕು ಅಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ. ಅಷ್ಟೇ ಅಲ್ಲ, ಯಾವೆಲ್ಲ ರಾಜ್ಯ ಸರ್ಕಾರಿ ನೌಕರರನ್ನ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆ ಮಾಡೋದಿಕ್ಕೆ ಅಂತ ಹೈರ್ ಮಾಡಿರುತ್ತೋ ಅವರಿಗೆ 1ಕ್ಕೆ 3ರಷ್ಟು ಭತ್ಯೆ ಕೊಡಲಾಗತ್ತೆ. ಅಂದ್ರೆ 3 ಪಟ್ಟು ಜಾಸ್ತಿ ಅವರು ಪಡಿತಾ ಇದ್ದ ಸಂಬಳದ. ಆ ತಿಂಗಳು ಪೂರ್ತಿ ಕೇವಲ ಎಸ್ಐಆರ್ ಪ್ರಕ್ರಿಯೆ ಮಾತ್ರ ಮಾಡ್ಬೇಕು ಅವರು. ಶಿಕ್ಷಕರಾಗಿದ್ರೆ ಅವ್ರಿಗೆ ಪಾಠ ಮಾಡೋದಾಗ್ಲಿ, ಬೇರೆ ಕೆಲಸ ಕಾರ್ಯ ಯಾವುದು ಕೊಡೋದಿಲ್ಲ. ಆದ್ರೆ ಅಪಪ್ರಚಾರ ನೋಡಿ ಹೆಂಗೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ. ಅವರ ಕೆಲಸನೂ ಮಾಡ್ಬೇಕು, ಎಸ್ಐಆರ್ ಮಾಡ್ಬೇಕು, ಒತ್ತಡ ಆಗ್ತಾ ಇದೆಯಂತೆ. ಎಸ್ಐಆರ್ ಗೆ ನಿಯೋಜಿತಗೊಂಡಿರುವವರು ಕೇವಲ ಎಸ್ಐಆರ್ ಮಾತ್ರ ಮಾಡೋದು. ಸ್ಪಷ್ಟತೆ ಇರ್ಲಿ. ನೀವೇ ನೋಡಿ, ಇಷ್ಟೆಲ್ಲಾ ಸೌಕರ್ಯ ಮಾಡಿಕೊಟ್ರು ಕಳ್ಳಾಟ ಆಡೋರು ಕೆಲವರು ಇದ್ದೇ ಇರ್ತಾರೆ. ಅವರು 0.00001% ಮಾತ್ರ. BLOಗಳ ಬಗ್ಗೆ ಹೇಳ್ದೆ. ಇದರ ಜೊತೆಗೆ BLAಗಳು ಅಂತ ಇರ್ತಾರೆ, ಬೂತ್ ಲೆವೆಲ್ ಏಜೆಂಟ್ಸ್. ಇವರು ಸಹ BLOಗಳ ಜೊತೆಗೆ ಭಾಗವಹಿಸ್ತಾರೆ. ಇವರು ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿರ್ತಾರೆ. ಇವರ ಕೆಲಸ ತಮ್ಮ ಮತದಾರರು ವೋಟರ್ ಲಿಸ್ಟ್ ನಲ್ಲಿ ಇರುವಂತೆ ನೋಡಿಕೊಳ್ಳೋದು. ಜಿನೈನ್ ಆಗಿದ್ರೆ ಮಾತ್ರ, ಡೂಪ್ಲಿಕೇಟ್ ಇದ್ರೆ, ಸತ್ತವರಾಗಿದ್ರೆ, ಅಕ್ರಮ ಬಾಂಗ್ಲಾ ವಲಸಿಗರಿದ್ರೆ ಚುನಾವಣಾ ಆಯೋಗ ಮುಖಾಮುಲಾಜಿಲ್ಲದೆ ಡಿಲೀಟ್ ಮಾಡಿಸಿರುತ್ತೆ. ಆಗ ಈ BLAಗಳು ಏನು ಮಾಡೋದಿಕ್ಕೆ ಆಗಲ್ಲ. ಇದು ಸಿಸ್ಟಮ್ ಇರೋದು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ನೀರು ಸಂಪೂರ್ಣ ಉಲ್ಟಾ ಹರಿತಾ ಇರೋದು. ಮಮತಾ ಹೇಳ್ತಾ ಇರೋದು, ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇರೋ BLOಗಳ ಮೇಲೆ ಸಿಕ್ಕಾಬಟ್ಟೆ ಪ್ರೆಷರ್ ಇದೆಯಂತೆ ನೋಡಿ. ಅಂದ್ರೆ ಈ ಪ್ರೆಷರ್ ಯಾರಿಂದ ಇರೋದು? ದೀದಿಯಿಂದ. ಪ್ರೆಷರ್ ಯಾರಿಂದ ಇರೋದು? ದೀದಿಯ ಗೂಂಡಾಗಳಿಂದ. ಇವರು ಹೇಳಿದಂತೆ ಕೇಳಿದ್ರೆ ಮಾತ್ರ BLOಗಳ ಮೇಲೆ ಪ್ರೆಷರ್ ಇರಲ್ಲ. ಇವರು ಆಡ್ ಮಾಡಿ ಅಂದ್ರೆ ಆಡ್ ಮಾಡ್ಬೇಕು, ಡಿಲೀಟ್ ಮಾಡಿ ಅಂದ್ರೆ ಡಿಲೀಟ್ ಮಾಡ್ಬೇಕು. ಅಷ್ಟಕ್ಕೂ BLOಗಳು ಏನೇ ಆಟ ಆಡಿದ್ರು ಫೈನಲಿ ಇದನ್ನೆಲ್ಲ ಸ್ಕ್ರೂಟಿನಿ ಮಾಡೋದು ಚುನಾವಣಾ ಆಯೋಗ. ಆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋದಷ್ಟೇ BLOಗಳ ಕೆಲಸ. ಚುನಾವಣಾ ಆಯೋಗ ತನಿಖೆ ಮಾಡುತ್ತೆ, ಫಿಲ್ಟರ್ ಔಟ್ ಮಾಡುತ್ತೆ. ಯಾವುದು ಜಿನೈನ್ ಓಟು, ಯಾವುದು ನಕಲಿ ಅಂತ ಒಂದೇ ಒಂದು ಕ್ಲಿಕ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟಕ್ಕೂ ದೀದಿ ಸಿಕ್ಕಾಬಟ್ಟೆ ಪ್ರೆಷರ್ ಇದೆ BLOಗಳ ಮೇಲೆ ಅಂತಾರಲ್ಲ. ಕೊಟ್ಟಿರೋ ಕೆಲಸ ಏನ್ ಗೊತ್ತಾ? ಇನ್ಯೂಮರೇಷನ್ ಫಾರ್ಮ್ ಕೊಟ್ಟಿರ್ತಾರೆ, ಪ್ರತಿಯೊಂದು ಕುಟುಂಬಗಳಿಗೂ ತಲುಪಿಸ್ಬೇಕು. ಅದನ್ನ ಮತ್ತೊಂದು ದಿವಸ ಹೋಗಿ ಕಲೆಕ್ಟ್ ಮಾಡಿಕೊಂಡು ಬರಬೇಕು. ಆ ಡಾಟಾವನ್ನ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋದು. ಇಷ್ಟೇ ನೋಡಿ BLOಗಳ ಕೆಲಸ. ಅದು ಬಿಟ್ಟು ಬೇರೆ ಏನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇಲ್ಲ. ಇನ್ನೊಂದು ಶಾಕಿಂಗ್ ವಿಚಾರ ಹೊರ ಬಂದಿರೋದು, ವೆಸ್ಟ್ ಬೆಂಗಾಲ್ ನ ಒಂದು ಬೂತ್ ನಲ್ಲಿ 2208 ಮತದಾರರಿದ್ದಾರೆ. ಈ ಡಾಟಾ ಯಾವಾಗಿಂದು? 2003ರಲ್ಲಿ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿತ್ತು, ಹಾಗೂ ಸಹ 2208 ಮತದಾರರಿದ್ರು ಆ ಬೂತ್ ಅಲ್ಲಿ. ಈಗೇನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿದೆ, ಈಗ್ಲೂ ಸಹ 2208 ಮತದಾರರನ್ನೇ ತೋರಿಸಲಾಗಿದೆ. ಹೆಂಗಿದೆ ನೋಡಿ, ಎಲ್ರು ಅಮೃತ ಕುಡಿದು ಬಿಟ್ಟಿದ್ದಾರೆ. ಸಾವು ನೋವೇ ಇಲ್ಲ ಅಲ್ಲಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಯಾರು ಹೋಗೇ ಇಲ್ಲ, ಡೂಪ್ಲಿಕೇಟ್ಸೇ ಇಲ್ಲ. ಹೊಸದಾಗಿ 18 ವರ್ಷ ತುಂಬಿ ವೋಟರ್ ಲಿಸ್ಟ್ ಗೆ ಆಡ್ ಆಗಿರೋರು ಯಾರು ಇಲ್ವೇ ಇಲ್ವಾ? ಇದೊಂದು ಎಕ್ಸಾಂಪಲ್ ಮಾತ್ರ ನಾನು ನೀಡಿದ್ದು. 20 ವರ್ಷದ ಹಿಂದೆ ಎಷ್ಟು ಮತದಾರರಿದ್ರು ಈಗ್ಲೂ ಅಷ್ಟೇ ಇದ್ದಾರೆ ಅಂದ್ರೆ ದೀದಿಯ ಮಿರಾಕಲ್ ಅಲ್ಲದೆ ಇನ್ನೇನಿದು?
ಅಕ್ರಮ ಅನಾಚಾರ ನಡೆದಿದೆ ಅಂತ ತಾನೇ ಅರ್ಥ. ಮಾಡಿರೋರು ಯಾರು? ಮತ್ತದೇ TMC. ಇದು ಯಾವಾಗ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ಬಂತು, ಇನ್ವೆಸ್ಟಿಗೇಷನ್ ಶುರು ಮಾಡ್ತು. ಈಗ ಆ ಸಂಖ್ಯೆ 408ಕ್ಕೆ ಇಳಿದಿದೆ. ಎಲ್ಲಿಯ 2208, ಎಲ್ಲಿಯ 408? ನೀವೇ ಹೇಳಿ. ಅಂದ್ರೆ ಸತ್ತಿರೋರ್ ಹೆಸರಲ್ಲೂ ದೀದಿ ಓಟ್ ತಗೊಳ್ತಾ ಇದ್ದಾರೆ. ಡೂಪ್ಲಿಕೇಟ್ ಆಗಿದ್ರು ಅವು ದೀದಿಗೆ ಓಟ್ಗಳು ಬೀಳ್ತಾ ಇದಾವೆ. ಅಲ್ಲಿ ಇಲ್ದೇ ಇರೋರು ಸಹ ದೀದಿಗೆ ಓಟ್ ಕೊಡ್ತಾ ಇದ್ದಾರೆ. ಇದು ಯಾರಿಂದ ಆಗಿದೆ ಅಂತ ಮಾಡಿದೀರಾ? ಇದೇ ಕಳ್ಳ BLOಗಳ ಸಹಕಾರದಿಂದ ಆಗಿರೋದು. ಒಂದ್ಸರಿ ಚುನಾವಣಾ ಆಯೋಗದ ವೆಬ್ಸೈಟ್ ಗೆ ಡಾಟಾ ಅಪ್ಲೋಡ್ ಆಯ್ತು ಅಂದ್ರೆ ಎಲ್ಲವೂ ಚುನಾವಣಾ ಆಯೋಗದ ಕಂಟ್ರೋಲ್ ಹೋಗುತ್ತೆ. ಅಲ್ಲಿ ಸ್ಕ್ರೂಟಿನಿ ಆಗುತ್ತೆ. ಯಾರೆಲ್ಲ BLOಗಳು ಕಳ್ಳಾಟ ಆಡಿರ್ತಾರೋ, TMC ಮತ್ತು ಅವರ ಗೂಂಡಾಗಳ ಜೊತೆಗೆ ಸೇರಿಕೊಂಡು ಮತದಾರರ ಪಟ್ಟಿನಲ್ಲಿ ಅಕ್ರಮ ಮಾಡಿರ್ತಾರೋ ಅವರಿಗೆಲ್ಲ ಕಾದಿದೆ ಗ್ರಾಚಾರ. ಈಗ ಅಕ್ರಮ ಬಾಂಗ್ಲಾ ವಲಸಿಗರು ಬಿಲದಿಂದ ಹೊರಗ್ ಬರೋದಕ್ಕೆ ಶುರು ಮಾಡಿದ್ದಾರೆ. ಯಾವುದೋ ಜಾತ್ರೆ ನಡೀತಾ ಇದೆಯೇನಪ್ಪಾ ಅನ್ನುವಷ್ಟರ ಮಟ್ಟಿಗೆ ಜನ ಪಶ್ಚಿಮ ಬಂಗಾಳ ಬಿಟ್ಟು ದಂಡು ದಂಡಾಗಿ ಬಾಂಗ್ಲಾದೇಶದ ಕಡೆಗೆ ಹೊರಡ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಎಂತ ಘಟನೆ ಆಗಿದೆ ಗೊತ್ತಾ? 42 ವರ್ಷದ ಒಬ್ಬ ವ್ಯಕ್ತಿಯ ಬಳಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಇತ್ತು. ಅವನ ಮೇಲೆ ಯಾಕೋ ಎಲೆಕ್ಷನ್ ಕಮಿಷನ್ಗೆ ಅನುಮಾನ ಬಂತು. ನ್ಯಾಯಾಲಯಕ್ಕೂ ಸಹ ಅನುಮಾನ ಬಂತು. ನ್ಯಾಯಾಲಯದಿಂದನೂ ತನಿಖೆಯಾಗತ್ತೆ. 2003ರ ವೋಟರ್ ಲಿಸ್ಟ್ ಇಟ್ಕೊಂಡು ತನಿಖೆ ಮಾಡಲಾಗುತ್ತೆ. ಈ 42 ವರ್ಷದ ವ್ಯಕ್ತಿ ಯಾರನ್ನ ತಂದೆಯಾಗಿ ಮೆನ್ಷನ್ ಮಾಡಿದ್ನೋ ಆತನಿಗೆ ಇರೋದೇ 2 ಮಕ್ಕಳು. ಆದ್ರೆ ಮತದಾರರ ಪಟ್ಟಿಯಲ್ಲಿ ಆತನಿಗೆ 4 ಜನ ಮಕ್ಕಳು ಅಂತ ತೋರಿಸಲಾಗಿದೆ. 2 ಇರೋದು 4 ಹೆಂಗಾಯ್ತು? ಇದೇ ರೀತಿ ನೋಡಿ ದೀದಿ ಪಶ್ಚಿಮ ಬಂಗಾಳದಲ್ಲೂ ಮಾಡಿರೋದು. ಒಬ್ಬ ತಂದೆಗೆ 8-10 ಜನ ಮಕ್ಕಳನ್ನ ತೋರಿಸಿ ವೋಟ್ಗಳನ್ನ ಬಾಚಿಕೊಳ್ಳೋದು. TMC ಗೂಂಡಾಗಳು ಅವರ ಹೆಸರಲ್ಲಿ ವೋಟ್ ಮಾಡ್ತಾರೆ. ಆ ತಂದೆಗೆ ಗೊತ್ತಿರಲ್ಲ ನನಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ. ಈ ರೀತಿ ಅಕ್ರಮಗಳು ಪಶ್ಚಿಮ ಬಂಗಾಳದಲ್ಲಿ ಈಗಿನಿಂದಲ್ಲ, ಎಡಪಕ್ಷಗಳು ಅಧಿಕಾರದಲ್ಲಿ ಇದ್ವಲ್ಲ ಆಗಿನಿಂದಲೂ ನಡೆದುಕೊಂಡು ಬಂದಿದೆ. ಇವ್ರ ಪ್ಲಾನ್ ನೋಡಿ ಹೆಂಗಿದೆ. ಒಬ್ಬ ಸತ್ತಿರುವ ವ್ಯಕ್ತಿಯನ್ನು ಇಟ್ಕೊಳ್ತಾರೆ, ಆತನಿಗೆ ಮಕ್ಕಳನ್ನ ಸೃಷ್ಟಿ ಮಾಡ್ತಾರೆ. ಸತ್ತಿರುವ ವ್ಯಕ್ತಿಯನ್ನು ಎದ್ದು ಬಂದ್ ಹೇಳ್ತಾನ ನನಗೆ ಇಷ್ಟು ಜನ ಮಕ್ಕಳಿದ್ರು, ಅಷ್ಟು ಜನ ಮಕ್ಕಳಿದ್ರು ಅಂತ. ಈ ರೀತಿಯ ಅಕ್ರಮಗಳನ್ನ ಮಾಡೇ ಮಮತಾ ಬ್ಯಾನರ್ಜಿ 3 ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆಗಿದ್ದು. ಸಂಪೂರ್ಣ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಕಂಪ್ಯೂಟರ್ನ ಒಂದು ಕ್ಲಿಕ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಕುಟುಂಬದ ವೋಟ್ ಎಷ್ಟಿದಾವೆ, ಯಾರ ಮಕ್ಕಳು, ಬದುಕಿರೋರೆಷ್ಟು, ಸತ್ತಿರೋರೆಷ್ಟು, ಡೂಪ್ಲಿಕೇಟ್ ಎಷ್ಟು, ಇಲ್ಲೇ ಇರೋರೆಷ್ಟು, ಇಲ್ಲಿಂದ ಬೇರೆ ಕಡೆಗೆ ಹೋಗಿರೋರೆಷ್ಟು, ಅವರ ಓಟು ಇಲ್ಲೂ ಇದೆಯಾ, ಅವ್ರು ಹೋಗಿರೋ ಕಡೆನೂ ಇದೆಯಾ, ಹಾಗಿದ್ರೆ ಒಂದು ಕಡೆ ಡಿಲೀಟ್ ಮಾಡಬೇಕು. ಈ ಎಲ್ಲವೂ ಕ್ಷಣಾರ್ಧದಲ್ಲಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಆಗೋಗ್ಬಿಡುತ್ತೆ. ಇದು ದೀದಿಗೆ ನುಂಗಲಾರದ ತುತ್ತು. ಪಾಪದ ಗಡ ತುಂಬುತ್ತಾ ಇದೆ. ಈ ಬಾರಿ ಎಲೆಕ್ಷನ್ ನಲ್ಲಿ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಅಲ್ಲ ಫೈಟ್ ಮಾಡ್ತಾ ಇರೋದು, ಖುದ್ದು ಸಂವಿಧಾನದ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ಫೈಟ್ ಮಾಡ್ತಾ ಇರೋದು. ಕುಣಿಯಲಾರದವರು ನೆಲ ಡೊಂಕು ಅನ್ನುವಂತೆ ಹೇಗಾದ್ರೂ ಮಾಡಿ SIR ಬಂದ್ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲೂ ಸಹ ಚಾಟಿ ಏಟ್ ತಿಂದು ಬಂದಿದ್ರು. ಅದು ರೋಹಿಂಗ್ಯಾಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿರೋ ಕಮೆಂಟ್ ಇದೆಯಲ್ಲ, ದೀದಿಯ ಅಂಡಿಗೆ ಬೆಂಕಿ ಇಟ್ಟಂಗಾಗಿದೆ. ಮೊನ್ನೆ ತನಕ ಇದ್ದಂತಹ ಜಡ್ಜ್ಗಳು ದಿಲ್ಲಿಯಲ್ಲಿ ರೋಹಿಂಗ್ಯಾಗಳನ್ನ ಜಾಗ ಖಾಲಿ ಮಾಡಿಸ್ತಲ್ಲ ಸರ್ಕಾರ, ಅವರಿಗೆಲ್ಲ ಐಡೆಂಟಿಟಿ ಕಾರ್ಡ್ ಇಲ್ಲ ಅಂದ್ರೆ ಐಡೆಂಟಿಟಿ ಕಾರ್ಡ್ ಮಾಡ್ಕೊಡಿ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ರೇಷನ್ ಕಾರ್ಡ್ ಮಾಡ್ಕೊಡಿ, ನೀವೇ ಅನ್ನ ಬಟ್ಟೆ ಹಾಕಿ ಸಾಕಿ ಅಂತ ಇದ್ರು ನೋಡಿ ಈ ಹಿಂದಿನ ಜಡ್ಜ್ಗಳು. ಈಗಿನ CJI ಹೇಳ್ತಾ ಇರೋದು ನಮ್ದೇನ್ ಬಿಟ್ಟಿ ಚಿತ್ರನ, ಧರ್ಮ ಚಿತ್ರನ, ಅಕ್ರಮ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡೋದಿಕ್ಕೆ. ಅಂತವರಿಗೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ನಾವ್ಯಾಕೆ ಖರ್ಚು ಮಾಡಿ ಸಾಕಬೇಕು? ಇದು ನೋಡಿ ಸುಪ್ರೀಂ ಕೋರ್ಟ್ ನ ಹೊಸ ವರಸೆ. ಸಂವಿಧಾನ ಮೌಲಿಕ ಅಧಿಕಾರಗಳನ್ನ ಕೊಟ್ಟಿದೆ. ಆರ್ಟಿಕಲ್ 14, 15, 19 ಇವು ನಮ್ಮ ದೇಶದ ಪ್ರಜೆಗಳಿಗೆ ಮಾತ್ರ ಅಪ್ಲೈ ಆಗೋದು. ಬೇರೆ ದೇಶದಿಂದ ಬಂದು ಅಕ್ರಮವಾಗಿ ಇಲ್ಲಿ ನೆಲೆಸಿ ನಮ್ಮ ದೇಶದ ಜನರ ಅನ್ನ, ಬಟ್ಟೆ, ವಸತಿ ಕಸಿದುಕೊಂಡಿರುವವರಿಗೆ ಇದು ಯಾವುದೋ ಅಪ್ಲೈ ಆಗಲ್ಲ ಅಂತ ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್. ಇವರನ್ನೆಲ್ಲ ಬಚಾವ್ ಮಾಡೋದಕ್ಕೆ ಇಳಿದಿರುವುದೇ ಇಂಡಿ ಮೈತ್ರಿಕೂಟ. ಇನ್ನೂ ಜನ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ಮತ್ತೇನಾದ್ರೂ ದೀದಿ ಅಧಿಕಾರಕ್ಕೆ ಬಂದ್ರೆ, ಮುರ್ಷಿದಾಬಾದ್ ಇಂದ ರಾತ್ರೋರಾತ್ರಿ ಹಿಂದೂಗಳು ಯಾವ ರೀತಿ ಓಡಿ ಹೋದ್ರೋ, ಪೂರ್ತಿ ವೆಸ್ಟ್ ಬೆಂಗಾಲ್ ನಿಂದ ಮುಂದೊಂದು ದಿವಸ ಹಿಂದೂಗಳು ಓಡಿ ಹೋಗೋ ದಿನಗಳು ದೂರ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ BLO ಸತ್ತಾಗ ಆತನ ಹೆಂಡತಿನೇ ಮುಂದೆ ಬಂದು TMCಯ ಗೂಂಡಾಗಳೇ ನನ್ನ ಗಂಡನನ್ನ ಸಾಯಿಸಿರೋದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಅಧಿಕಾರಕ್ಕೋಸ್ಕರ ಮಮತಾ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋದಿಕ್ಕೂ ಏಸೋದಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.